ಅನೇಕ ಜನರು ಭಕ್ತಿಯಿಂದ ಪೂಜೆ ಮಾಡುವಾಗ ಅಗರಬತ್ತಿ ಬೆಂಕಿ ಹಾಕುತ್ತಾರೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಶಾಸ್ತ್ರಗಳು ಹೀಗೆ ಹೇಳುತ್ತಿವೆ. ಅಚ್ಚರಿಯ ವಿಷಯವೇನೆಂದರೆ, ಸನಾತನ ಧರ್ಮದ ಪ್ರಮುಖ ಶಾಸ್ತ್ರಗಳಲ್ಲಿ ಪೂಜೆ ಸಮಯದಲ್ಲಿ ಅಗರಬತ್ತಿ ಬೆಳಗಿಸುವುದರ ಸ್ಪಷ್ಟ ನಿಯಮವಿಲ್ಲ. ಅಗರಬತ್ತಿಯ ಒಳಗೆ ಬಾನ್ಸ್ ಮರದ ಮರಳು ಇರುತ್ತದೆ. ಇಂಥ ದೇವರಿಗೆ ಆರಾಧನೆ ಮಾಡುತ್ತಿರುವ ಸ್ಥಳದಲ್ಲಿ ಬಾನ್ಸ್ ಮರದ ದಹನವು ಶಾಸ್ತ್ರದ ದೃಷ್ಟಿಯಿಂದ ಯುಕ್ತವಲ್ಲ. ಇದರ ಪರಿಣಾಮ ಪೂಜೆಯ ಫಲಕ್ಕೆ ತೊಂದರೆ ಉಂಟಾಗಬಹುದು ಮತ್ತು ಆ ಭಾವನೆಯು ಸಂಪೂರ್ಣವಾಗುವುದಿಲ್ಲ. ಇದರಿಂದ ತಕ್ಷಣ ಪ್ರಭಾವ ತೋರುವುದಿಲ್ಲ, ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ದೋಷ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇತರದಾಗಿ ಧೂಪ ಅಥವಾ ಗೌಣಿ ಉಪಯೋಗಿಸುವುದು ಶುದ್ಧ ಮತ್ತು ಶಾಸ್ತ್ರಸಮ್ಮತವಾಗಿದೆ. ಧೂಪವು ಪ್ರಾಕೃತಿಕ ತತ್ವಗಳಿಂದ ತಯಾರಾಗಿ ದೇವಪೂಜೆಯಲ್ಲಿ ಸದಾ ಅನುಮೋದಿತವಾಗಿದೆ. ಮತ್ತೊಂದು ಪ್ರಮುಖ ವ್ಯತ್ಯಾಸವೆಂದರೆ, ಅಗರಬತ್ತಿಯ ಬಳಕೆ ಪರಂಪರೆಯಿಂದ ಅಂತಿಮ ಸಂಸ್ಕಾರ ಅಥವಾ ಮರಣ ಸಂಬಂಧಿತ ಕರ್ಮಗಳಲ್ಲಿರುವುದಾದರೆ ಧಾರ್ಮಿಕ ಪೂಜೆಯಲ್ಲಿ ಮಾತ್ರ ಕೊಡಿಸಲಾಗ್ತದೆ. ಆದ್ದರಿಂದ ದೇವದರ್ಶನದಲ್ಲಿ ನಾವು ಶುದ್ಧ, ಸಾತ್ವಿಕ್, ಶಾಸ್ತ್ರಸಮ್ಮತವಾದದ್ದನ್ನು ಮಾತ್ರ ಉಪಯೋಗಿಸಬೇಕು. ಅಂತಿಮ ತೀರ್ಮಾನವೇನೆಂದರೆ, ಪೂಜೆ ಸಮಯದಲ್ಲಿ ಅಗರಬತ್ತಿ ಬದಲು ಧೂಪವನ್ನು ಹೊಡೆಸಿರಿ ಮತ್ತು ಈ ವಿಷಯವನ್ನ ಸರಿಯಾಗಿ ತಿಳಿದುಕೊಂಡು ಮಾತ್ರ ಅನುಸರಿಸಿರಿ.